ಎಸ್ ನೋಡಿ, ಇಲ್ಲಿ ಒಂದು ಹೊರ ರಾಜ್ಯದ ಬಸ್ ಹೋಗ್ತಾ ಇದೆ. ಈ ಬಸ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಬಸ್ಸು ತುಂಬ ಲೆಂತ್ ಇದೆ, ಅರ್ಥ ಆಯ್ತಾ? ಹಾಗೆ ಈ ಆನೆತಲೆ ದಿಂಬದಲ್ಲಿ ಈ ಬಸ್ಸು ತಿರುಗಿಸಲು ತುಂಬ ಸಂಕಷ್ಟ. 100%, 100ಕ್ಕೆ 200% ಗ್ಯಾರಂಟಿ ಕೊಡ್ತೀನಿ. ಇವರು ಸಮಸ್ಯೆ ಎಲ್ಲಿ ಒದಗಿ ಬರ್ತದೆ ಅಂದರೆ ಆನೆತಲೆ ದಿಂಬ, ಅಲ್ಲಿ ಇವರು ಫೇಸ್ ಮಾಡಬೇಕು ಸಮಸ್ಯೆನ, ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಪ್ರವಾಸಿಗರಿಗೆ ನಾನು ಕೊಡ್ತಕ್ಕಂಥ ಸಂದೇಶ ಏನಪ್ಪ ಅಂದರೆ ಈ ಥರ ಬಸ್ಸಿಂದೆ ಹೋಗಬೇಡಿ. ಕಾರ್ನವರು, ಎಕ್ಸ್ಪೆಷಲಿ ಕಾರ್ನವರು ಬಸ್ಸಿಂದೆ ಈ ಆನೆತಲೆ ದಿಂಬದಲ್ಲಿ ಹೋದರೆ ಬಸ್ಸು ಮುಂದೆ ಹೋಗಿ ಹಿಂದಕ್ಕೆ ಬರಬೇಕಾಯ್ತದೆ. ನಾನು ಇಲ್ಲೇ ನೋಡಿ, ಇಲ್ಲೇ ಹೋಗಿ ಕೊಡ್ತಾಯಿದ್ದೀನಿ, ಅರ್ಥ ಆಯ್ತಾ? ಸೊ ಇಲ್ಲೇ ಹೇಳ್ತಾಯಿದ್ದೀನಿ ನಾನು ಎಲ್ಲ. ನೋಡಿ, ಇಲ್ಲಿ ಮೂವ್ ಆಗೋಕ್ಕೂ ಮೊದಲೇ ಹೇಳ್ತಾಯಿದ್ದೀನಿ, 100ಕ್ಕೆ 100% ಅವರು ಬಂದಂಗೆ ತಿರ್ಗ್ಸೋಕ್ಕಾಗಲ್ಲ. ಏನು ಹೇಳಿ, 100ಕ್ಕೆ 200% ಗ್ಯಾರಂಟಿ. ಆನೆತಲೆ ದಿಂಬದಲ್ಲಿ ಹೋದಾಗ ತಿರ್ಗ್ಸೋಕ್ಕಾಗೋದೇ ಇಲ್ಲ. ಯಾಕಂದರೆ ಬಸ್ಸು ಉದ್ದ ಇದೆ. ಕರೆಕ್ಟಾಗೆ ಈ ತಿಂಗಳುಗಳಲ್ಲಿ, ಬಹುಶಃ ಈ ತಿಂಗಳು ಅನ್ನೋದಕ್ಕಿಂತ ಡಿಸೆಂಬರು ಜನವರಿಲಿ ಹೊರ ರಾಜ್ಯಗಳಿಂದ ಪ್ರವಾಸಿಗರು ಹೆಚ್ಚಾಗಿ ಬರ್ತಾರೆ. ಸೊ ಈ ತಿಂಗಳು ಏನೋ ಬೈ ಮಿಸ್ಟೇಕ್ ಬಂದ್ಬಿಟ್ಟವ್ರೆ. ಯಾಕೆ ಬಂದರು ಅಂತ ಗೊತ್ತಿಲ್ಲ. ನಾನು ಸ್ವಲ್ಪ ಅಡ್ಡಿ ಹಾಕ್ಬಿಟ್ಟು ಅಲ್ಲಿ ಕೇಳಿ ನೋಡ್ತೀನಿ, ಸ್ವಲ್ಪ ದಯವಿಟ್ಟು ನಿರೀಕ್ಷಿಸಿ. ಅಡ್ಡಿ ಹಾಕ್ಬಿಟ್ಟು ಕೇಳೋದಂತೆ ಆಗ ಮಾತಾಡಬೇಕು ಅಲ್ವಾ? ಆಗದಿರೋ ಮಾತೆಲ್ಲ ಆಡಬಾರ್ದು. ಅಡ್ಡಿ ಹಾಕ್ಬಿಟ್ಟು ಕೇಳೋಕೆ ನಾನು ಯಾರಪ್ಪ? ಬಂದಾಯಿತು ನಮ್ಮ ಆನೆತಲೆ ದಿಂಬ, ದಯವಿಟ್ಟು ನಿರೀಕ್ಷಿಸಿ. ನೋಡ್ರಿ, ಈ ಬಸ್ಸು ಈ ಏನು ಮೂವ್ಮೆಂಟ್ ಇದೆ ಹಂಗೆ ಹೋಗಿ ತಿರ್ಗಿಸ್ಬಿಟ್ರೆ ನಾನು ಅರ್ಧ ಮೀಸೆ ಬೋಳ್ಸ್ಕೊಂಡು ನಿಮ್ಮ ಜೊತೆ ವೀಡಿಯೋದಲ್ಲಿ ಲುಕ್ ಕೊಟ್ಬಿಡ್ತೀನಿ. ಯಾವುದೇ ನೋಡಿ, ಈ ಓಮಿನಿ ಅವರು ಹಿಂದೆ ನುಗ್ತಾರೆ ಬಸ್ಸಿಂದೆ. ನೋಡಿ, ಹಿಂಗೆ ಹೋಗಬೇಡಿ ಅಂತ ನಾನು ಮನವಿ ಮಾಡ್ತೀನಿ. ನೋಡ್ಕೊಳ್ಳಿ ಈಗ. ಅಯ್ಯೋ ಇದ್ಯಾಕೆ ಹಿಂಗೆ ಹೋಯ್ತವ್ರು ಇವರು? ಹೋಗಬೇಡ ಕಣ, ಆತ್ರ ಪಡಬೇಡಿ. ನೋಡಿ, ಆಗಲ್ಲ. ನಾನು ಹೇಳ್ತದೆ ಹೋಗ್ಬೇಡ್ರಿ. ನೋಡಿದ್ರಾ, ನಾನು ಹೇಳಿಲ್ವಾ? ಹಾಂ. ಸೊ ದಯವಿಟ್ಟು ಈ ಗಾಬರಿ ಬೀಳೋದು, ಆತ್ರ ಉಚ್ತು. ನೋಡ್ರ, ಎಂಥ ಮೆಸೇಜ್ ಕೊಟ್ಟು ಕೊನೆಗೂ ಹಾಂ. ನಾನು ಹೇಳಿದೆ. ಸೊ ಆ ಒಮ್ಮಿನಿಯವರು ಬಸ್ಸಿಂದೇ ನುಗ್ತಾಯಿದ್ರು. ಹಂಗೆಲ್ಲ ಮಾಡಬೇಡಿ. ನಾನು ಇದೊಂದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಬಸ್ಸಿಂದ ಈ ಆನೆತಲೆ ದಿಂಬದಲ್ಲಿ ಹೋಗಬೇಡಿ. ಇದನ್ನು ನೋಡ್ಕೊಳ್ಳಿ, ಕಾರ್ನವರು ಇನ್ನಿತರ ವಾಹನಗಳು ನೋಡ್ಕೊಳ್ಳಿ. ಯಾಕಂದರೆ ಈ ಉದ್ದನೆಯ ಗಾಡಿ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಬಂದಾಗೆ ತಿರ್ಗಿಸೋಕ್ಕಾಗಲ್ಲ. ನೋಡಿ, ಅರ್ಧ ಭಾಗ ಮೀಸೆ ಉಳ್ಕತ್ತು ನನಗೆ. ಚಾಲೆಂಜ್ ಮಾಡಿಬಿಟ್ಟಿದೆ ಅಲ್ವಾ? ನೋಡಿ ಹೆಂಗೆ ಹೋಯ್ತದೆ ಗಾಡಿ. ಆಗಲ್ಲ ನೋಡಿ, ಅಲ್ಲೂ ಅಷ್ಟೇ ತಡೀತು ನೋಡಿ, ಅರ್ಥ ಆಯ್ತಾ? ಈ ಆನೆತಲೆ ದಿಂಬದ ಸ್ಪೆಷಾಲಿಟಿನೇ ಹೀಗೆ. ಎಸ್, ನೋಡಿದ್ರಾ, ಈ 2 ಜಾಗಗಳಲ್ಲಿ ಅವ್ರಿಗೆ ತಡ್ಕತ್ತದೆ. ಸೊ ನಮ್ಮ ಕರ್ನಾಟಕ ಸಾರಿಗೆ ವಾಹನ ನೋಡಿ ಎಲ್ಲ ಬಂದು ಇಲ್ಲಿ ಹೊಡ್ಕೊಂಡಿರ್ತದೆ ನೋಡಿ, ಇಲ್ಲೆಲ್ಲ ಉಚ್ಕೊಂಡು, ಅರ್ಥ ಆಯ್ತಾ? ಯಾಕೆ ಅಂತಂತಾರೆ ಈ ಬಾಸು ನಮಸ್ತೆ ನಮ್ಮ ಚಂದದಾರರು ಬಾಸು ಅಂತಾರೆ ನೋಡಿ. ನಮ್ಗೆ ಖುಷಿ ಆಗುತ್ತೆ ಈ ಥರ ನೋಡಿದ್ರೆ, ಭಾಳ ಸಂತೋಷ. ನೋಡಿ, ಇಷ್ಟು ಉದ್ದನೆಯ ಬಸ್ಸು. ಅಲ್ಲ, ಮುಂದೊಂದು ತಾಳ್ಬೆಟ್ಟದ ತಿರುವಲ್ಲಿ ಒಂದು ವೀಡಿಯೋ ಹಾಕ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಇದೇ ಬಸ್ತು ತಾಳ್ಬೆಟ್ಟದ ತಿರುವಲ್ಲಿ ಒಂದು ವೀಡಿಯೋ, ದಯವಿಟ್ಟು ನಿರೀಕ್ಷಿಸಿ.